ಈಗ ನೋಡಿ ರಿವರ್ಸ್. ಫಾರ್ವರ್ಡ್ ಅಲ್ಲಿ ಆನ್ ಮಾಡಿದ್ದೀನಿ ನೋಡಿ, ನಾನೇ ಆಫ್ ಮಾಡಿದ್ದೀನಿ. ಈಗ ಏನಾಯ್ತು, ಇದು ಜಾಮ್ ಆಯ್ತು, ಆ ಸಿಚುವೇಶನ್ ಅಲ್ಲಿ ಇದೆ. ಇದು ಸಿಂಪಲ್ ಆಗಿ ನೋಡಿ ಯಾವ ತರ ರಿಲೀಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಸುಮ್ನೆ ನೋಡಿ ರಿವರ್ಸ್ ಜಾಮ್ ಮಾಡ್ಕೊಂಡು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್, ನನ್ನ ಹೆಸರು ಇಮ್ರಾನ್ ಖಾನ್, ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್. ಈ ವಿಡಿಯೋದ್ರಲ್ಲಿ ನಿಮ್ಗೆ ನಾನು ತೋರಿಸ್ತಾ ಇರೋದು ಚಾಪ್ ಕಟ್ರ್ ಬಗ್ಗೆ ಮಾಹಿತಿ ಕೊಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಚಾಪ್ ಕಟ್ರ್ ಅಲ್ಲಿ ನಿಮ್ಗೆ 3 HP ಇದ್ರಲ್ಲಿ ಒಂದು ಟಾಪ್ ಮಾಡಲ್ ಅಂತ ನಾವು ಹೇಳ್ತಾ ಇದೀವಿ. ಹೆವಿ ಡಿಮ್ಯಾಂಡ್ ಇದೆ ಸರ್, ಇನ್ನ ಮಾಡೆಲ್ಸ್ ಇದೆ ನಮ್ಮ ಹತ್ರ. ಸ್ಟಾರ್ಟಿಂಗ್ ಇಂದ ಹೇಳ್ಬಿಟ್ಟು ಇದಕ್ಕಿಂತ ಹೆವಿನೂ ಇದಾವೆ. ಈ ಪ್ರೈಸ್ ಅಲ್ಲಿ ನಾನು ಸರ್ಪ್ರೈಸಿಂಗ್ ಪ್ರೈಸ್ ಹೇಳ್ತಾ ಇದೀನಿ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಇದ್ರಲ್ಲಿ ಟಾಪ್ ಮಾಡಲ್ ಅಂತ ಹೇಳಿದ್ರೆ ಪ್ರತಿ ಫ್ಯೂಚರ್ ಬರ್ತಾ ಇದೆ ಸರ್ ಇದ್ರಲ್ಲಿ. ಈಗ ನೋಡಿ, ಹೈ ಸ್ಪೀಡ್ ಆಗ್ಬಹುದು, ಕಟಿಂಗ್ ಸೈಜ್ ಆಗಿರ್ಬಹುದು, ಶಾರ್ಟ್ ಮತ್ತೆ ಲಾಂಗ್ ಕಟಿಂಗ್ ಆಗಿರ್ಬೇಕು. ಒಂದೊಂದ್ ಮಷೀನ್ ರಲ್ಲಿ ಒಂದೊಂದ್ ಸ್ಪೆಸಿಫಿಕೇಶನ್ಸ್ ಇದೆ. ಈ ಮಾಡೆಲ್ ಅಲ್ಲಿ ನಿಮ್ಗೆ ಪ್ರತಿ ಒಂದ್ ಸ್ಪೆಸಿಫಿಕೇಶನ್ ಇದು ಒಂದ್ರಲ್ಲೇ ಇದೆ. ಮೊದಲನೇ ಏನಂದ್ರೆ ಸೇಫ್ಟಿ, ಬ್ಲೇಡ್ ಫುಲ್ ಕವರಿಂಗ್ ಆಗಿದಾವೆ, ಮೋಟರ್ ಪುಲ್ಲಿ ಬೆಲ್ಟ್ ಎಲ್ಲ ಫುಲ್ ಕವರಿಂಗ್ ಆಗಿದೆ. DP ಸ್ವಿಚ್ ಅಂತ ಕೊಟ್ಟಿದೀವಿ. DP ಸ್ವಿಚ್ ಇರೋದ್ ರೀಸನ್ ಇಂದ ನಿಮ್ಗೆ ಮಷೀನು ಸೇಫ್ಟಿ ಇರುತ್ತೆ, ಮನೆ ವೈರಿಂಗು, ಮನೆ ಕರೆಂಟ್ ಸೇಫ್ಟಿ ಇರುತ್ತೆ ಸರ್. ಇದು ಹಸಿ ಮತ್ತೆ ಒಣ ಎರಡ್ ಕೆಲಸ ಮಾಡ್ಕೊಳುತ್ತೆ ಸರ್. ಹಸಿಗೂ ಸೂಟಬಲ್ ಇದೆ, ಒಣ ಮೇವಕ್ಕೂ ಸೂಟಬಲ್ ಇದೆ. ಇದ್ರಲ್ಲಿ ನೀವು ಕಡ್ಡಿ ಮೇವು ಎಲ್ಲ ಇದ್ರೆ ಇಲ್ಲಿಂದಾನೇ ಜೋರಾಗಿ ಕೊಟ್ಬಿಡ್ಬೋದು, ಇಲ್ಲಿಂದಾನೇ ಕೊಟ್ಬಿಡ್ಬೋದು. ಈಗ ಪುಡಿ ಮೇವು ಸಮಯದಲ್ಲಿ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮ್ಯಾಟ್ ಕೊಟ್ಟಿದೀವಿ. ಇದಕ್ಕೆ ಕನ್ವೇಯರ್ ಮ್ಯಾಟ್ ಅಂತೀವಿ. ಪುಡಿ ಮೇವು, ಜೋಳದ ತೆನೆ ಇಂಥವ್ ಏನಾದ್ರು ಸಪರೇಟ್ ಆಗಿದ್ರೆ ಅಲ್ಲಿವರೆಗೂ ಸೇರ್ಸೋದ ಅವಶ್ಯಕತೆ ಇಲ್ಲ. ಇಲ್ಲೇ ಇಟ್ರೆ ಸಾಕು ನೀವು. ಇಲ್ಲಿಂದಾನೆ ಎಲ್ಲಾ ಮೇವು ಏನೇನಿದೆ ಇಲ್ಲಿಂದಾನೆ ತಾನೇ ಒಳಗಡೆವರೆಗೂ ತಗೊಂಡೋಗ್ಬಿಡುತ್ತೆ ಸರ್ ಇದು. ಈ ಮಷೀನ್ ರಲ್ಲಿ 3 HP ಸಿಂಗಲ್ ಫೇಸ್ ಎಲೆಕ್ಟ್ರಿಕ್ ಮೋಟರ್ ಇದೆ. ಮೋಟರ್ ಬೇಕಂದ್ರೆ ಮೋಟರ್ ಸಿಗುತ್ತೆ, ಅಂದ್ರೆ ಎಲೆಕ್ಟ್ರಿಕ್ ಬೇಕಂದ್ರೆ ಎಲೆಕ್ಟ್ರಿಕ್ ಸಿಗುತ್ತೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಸಿಗುತ್ತೆ. ವರ್ಕಿಂಗ್ ಕಂಡೀಷನ್ ಪೆಟ್ರೋಲ್ ಗೆ ಬೇರೆ ತರ ಮತ್ತೆ ಎಲೆಕ್ಟ್ರಿಸಿಟಿಗೆ ಬೇರೆ ತರ ಇರುತ್ತೆ ಹೆಂಗೆ? ಹೌದು ಸರ್, ಎಲೆಕ್ಟ್ರಿಕ್ ಏನಂದ್ರೆ ಸಿಂಗಲ್ ಸ್ಪೀಡ್ ಅಲ್ಲಿ ವರ್ಕ್ ಆಗುತ್ತೆ. 2800 RPM ಅಂತ ಹೇಳಿದ್ರೆ ನೀವು ಸ್ವಿಚ್ ಆನ್ ಮಾಡಿದ್ರೆ 2800 RPM ಅಲ್ಲೇ ಓಡುತ್ತೆ. ಪೆಟ್ರೋಲ್ ಇಂಜಿನ್ ಏನಂತ ಹೇಳಿದ್ರೆ ನಾವು ಕಡಿಮೆ ಕೊಟ್ಕೊಂಡು ಹೈಡ್ಲಿಂಗ್ ಅಲ್ಲಿ ಎಕ್ಸಲೇಟರ್, ನಾವು 2 ವೀಲರ್ ಇಂಜಿನ್ ತರಾನೇ ಇದು. ಅಂದ್ರೆ ಹೆವಿ ಲೋಡ್ ಆಯ್ತಂತ ಹೇಳಿದ್ರೆ ಇಂಜಿನ್ ಗೆ ಏನು ಎಫೆಕ್ಟ್ ಬೀಳಲ್ಲ. ಇದಕ್ಕೆ DP ಏನು ಬೇಕಾಗಿಲ್ಲ, ರಿವರ್ಸ್ ಏನು ಬೇಕಾಗಿಲ್ಲ. ಈ ಇಂಜಿನ್ ಹಾಕೊಂಡ್ರೆ ನೀವು ವೈಂಡಿಂಗ್ ಬಗ್ಗೆ ಯೋಚನೆ ಮಾಡೋದೇನಿಲ್ಲ. ಲೋಡ್ ತುಂಬಾನೇ ಹೆವಿ ಆಯ್ತು ಇಂಜಿನ್ ಗೆ ಅಂತ ಹೇಳಿದ್ರೆ ಪಟ್ಟಂತ ಇಂಜಿನ್ ಆಫ್ ಆಗುತ್ತೆ. ಲೋಡ್ ತಕ್ಕೊಳ್ಳಿ ಮತ್ತೆ ಇಂಜಿನ್ ಚಾಲು ಮಾಡ್ಕೊಳ್ಳಿ ಅಷ್ಟೇ. 7.5 HP 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್, ಲೀಟರ್ಗೆ 1.5 ಗಂಟೆ ಟೈಮ್ ಬರುತ್ತೆ. ಮಷೀನೇ ಆಗ್ಲಿ ಅಥವಾ ಮೋಟರ್ ಆಗ್ಲಿ ಇಂಜಿನ್ ಆಗ್ಲಿ 6 ತಿಂಗಳು ಕಂಪ್ಲೀಟ್ ಮಷೀನ್ ಗೆ ವಾರಂಟಿ ಕೊಡ್ತೀವಿ. ಅದ್ ಕಾರ್ಬೇಟರ್ ಹೋಯ್ತೋ ಅಥವಾ ವೈಂಡಿಂಗ್ ಪ್ರಾಬ್ಲಮ್ ಆಯ್ತೋ ಏನಾಯ್ತೋ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಕಡೆಯಿಂದ ಏನಾದ್ರು ಇಶ್ಯೂ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ಮಾಡಿ ಕೊಡ್ತೀವಿ ಸರ್. ನಿಮ್ಗೆ ನೋಡಿ ವೀಲ್ ಕೊಟ್ಬಿಟ್ಟಿದೀವಿ, ಈಸಿ, ಈಸಿ, ಎಲ್ ಬೇಕಾದ್ರೂ ತಳ್ಕೊ. ಈಗ ನೋಡಿ ಸೆಂಟರ್ ರೂಮ್ ಗೆ ತಗೊಳ್ಳಿ, ಕೆಲಸ ಮಾಡ್ಕೊಳ್ಳಿ, ಒಂದ್ ಮೂಲಕ್ ನಿಲ್ಸ್ಕೊಳ್ಳಿ. ಇದೊಂದ್ ಮಾಡೆಲ್ ಡೆಮೋಗೆ ಇಟ್ಟಿದ್ದೀನಿ ಸರ್. ಇದು ಡೆಮೋ ಏನಕ್ಕಂದ್ರೆ ನಮ್ಮ ರೈತರಿಗೆ ಏನೇನ್ ಇದೆ ಇದ್ರಲ್ಲಿ, ಏನ್ ಗೇಜ್ ಅಲ್ಲಿ ಕೊಡ್ತಾ ಇದೀನಿ, ಏನ್ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀನಿ ಅವ್ರಿಗೆ ಇಲ್ಲೇ ಇದೇ ವಿಡಿಯೋದ್ರಲ್ಲಿ ಅರ್ಥ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಒಂದು ಓಪನ್ ಪೀಸು ಇಟ್ಕೊಟ್ಟಿದೀನಿ. ಸಿಂಪಲ್ ಒಂದು ಸ್ಕ್ರೂ ಬಿಚ್ಚಿದ್ರೆ ಈ ಕವರ್ ಓಪನ್ ಆಗ್ಬಿಡುತ್ತೆ. ಈ ರೋಲರ್ ಇದೆಲ್ಲ ಇದು ನಿಮ್ಗೆ ರೊಟೇಟ್ ಆಗುತ್ತೆ ಸರ್. ಈ ತರ ರೊಟೇಟ್ ಆಗುತ್ತೆ. ಇದು ರೊಟೇಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಮೇವ್ ಕೊಡ್ತಿರಲ್ಲ ನೀವು, ಮೇವ್ನ ಇದು ಹಿಡ್ಕೊಳ್ಳುತ್ತೆ. ಮೊದ್ಲು ತಳ್ಕೊಟ್ಬಿಡಲ್ಲ. ಏನೇ ನೀವು ಒಣ ಮೇಲ್ ಕೊಟ್ಟಿರ್ತೀರಾ ಇಲ್ಲಿ ಹಿಡ್ಕೊಳ್ಳುತ್ತೆ. ಹಿಡ್ಕೊಂಡಾದ್ಮೇಲೆ ಈ ಬ್ಲೇಡ್ ರೊಟೇಷನ್ ಅಲ್ಲಿ ಕಟ್ ಆಗಂಗೇನೆ ಈಗ ಒಂದ್ ಸ್ಲೈಸ್ ಆಯ್ತಂಗೆ ಒಂದೊಂದ್ ಇಂಚು ತಳ್ಕೊಡುತ್ತೆ. ಇಲ್ಲಿ ನೀವು ಏನ್ ಗೇರ್ ಹಾಕಿರ್ತೀರಾ ಆ ಗೇರ್ ಅಲ್ಲಿ ಮೇವ್ ಕೊಡ್ತಾ ಹೋಗುತ್ತೆ. ಕೊಡ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿಂದ ಕಟಿಂಗ್ ಆಗಿ ಇಲ್ಲಿಂದ ಔಟ್ಪುಟ್ ಸಿಗುತ್ತೆ ಸರ್. ಔಟ್ಪುಟ್ ಸಿಗ್ತಾ ಹೋಗುತ್ತೆ. ಇದು ಹಸಿ ಒಣ ಮೇವ್ಗೆ ಹಿಡ್ಕೊಳ್ಳೇಬೇಕು. ಹಸಿ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಇರುತ್ತೆ, ಒಣ ಮೇವ್ ವೆಯ್ಟ್ ಇರಲ್ಲ, ಫುಲ್ ಇದಿರುತ್ತೆ, ವೆಯ್ಟ್ ಲೆಸ್ ಇರುತ್ತೆ, ಹೇಳ್ಕೊಂಡ್ ಬಿಡುತ್ತೆ. ಆ ಕಾರಣದಿಂದ ರೋಲರ್ ಕೊಟ್ಟಿದೀವಿ. ಇದು ರೋಲರ್ ನಿಮ್ಗೆ ಬರೇ ಒಣ ಹುಲ್ಲಕ್ಕಷ್ಟೇ ಯೂಸ್ ಆಗಲ್ಲ, ಹಸಿ ಹುಲ್ಗೂ ಯೂಸ್ ಆಗುತ್ತೆ. ಇದು ಡಬಲ್ ಸೈಡ್ ಶಾರ್ಪ್ನೆಸ್, ಒಂದೇ ಸಲ ಮಾತ್ರ ಯೂಸ್ ಆಗದ್ ನಿಮ್ಗೆ. ಇನ್ನೊಂದ್ ಕಡೆ ಹಂಗೆ ಇರುತ್ತೆ. ಇದು ಒಂದ್ ಕಡೆ ಮಾತ್ರ ಯೂಸ್ ಆಗ್ತಾ ಇರುತ್ತೆ. ಯೂಸ್ ಆಗಿ 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 ಏನ್ ಮಾಡುತ್ತೆ, ಒಂದ್ ಕಡೆ ಮಾತ್ರ ಸವಿಯುತ್ತೆ. ಇದಕ್ಕೆ ನೀವು ಶಾರ್ಪು ಮಾಡ್ಕೊಳ್ಬಹುದು ಆಯ್ತಾ. ಎಲ್ಲ ಒಂದ್ ಕಡೆ ಮುಗ್ದೋಯ್ತು, ಫಿನಿಶ್ ಆಗೋಯ್ತು ಅಂತ ಹೇಳಿದ್ರೆ ಬರೇ 1 2 3 ಬೋಲ್ಟ್ ಬಿಚ್ಕೊಂಡು ಉಲ್ಟಾ ಮಾಡಿ ಹಾಕೊಂಡ್ರೆ ಮತ್ತೆ ನೀವು ಕೆಲಸವನ್ನು ಚಾಲು ಮಾಡ್ಕೊಳ್ಬಹುದು. ಮತ್ತೆ ಬ್ಲೇಡು ಹೊಸ ಆಗೋಯ್ತು. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೇಕಂದ್ರೆ ಎಕ್ಸ್ಟ್ರಾ ಬ್ಲೇಡು ಸಿಗ್ತದೆ. ಆದ್ರೂ ನಿಮ್ಗೆ ಒಂದೇ ಮಷೀನ್ ಅಲ್ಲಿ 2 ಸೈಡ್ ಕೊಟ್ಟಿರೋದ್ ರೀಸನ್ ಇಂದ ಒಂದ್ ಸೆಟ್ ಬ್ಲೇಡ್ ನಿಮ್ ಕೈಗೆ ಕೊಡಂಗಾಯ್ತು.
ಇದೇನೇ ಪ್ರಾಬ್ಲಮ್ ಆಯ್ತು, ಸಿಗಾಕೊಳ್ತು, ಜಾಮ್ ಆಯ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಿಚ್ಬಿಟ್ಟು ನಾವು ಕೈ ಕೊಡೋ ಬದ್ಲು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ರಿವರ್ಸ್ ಸ್ವಿಚ್ ಕೊಟ್ಟಿದೀವಿ. ಸುಮ್ನೆ ಹಿಂಗೆ ಶಿಫ್ಟ್ ಮಾಡಿದ್ರೆ ಸಾಕು ಸರ್. ಓಕೆ. ಏನೇ ಕಟ್ಕೊಂಡಿರ್ಲಿ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಸೊ ರಿವರ್ಸ್ ಬಂದ್ಬಿಡುತ್ತೆ. ಎಲ್ಲ ರಿವರ್ಸ್ ಬಂದ್ಬಿಡುತ್ತೆ, ಮ್ಯಾಟು ರಿವರ್ಸ್ ಬಂದ್ಬಿಡುತ್ತೆ, ಬ್ಲೇಡ್ ಉಲ್ಟಾ ಆಗ್ಬಿಡುತ್ತೆ. ಓಕೆ. ಎಲ್ಲ ಫುಲ್ ಸಿಸ್ಟಮ್ ಏನಾಗುತ್ತೆ ಅಂದ್ರೆ ರಿವರ್ಸ್ ಆಪರೇಟಿಂಗ್ ಆಗ್ಬಿಡುತ್ತೆ ಇದು. ಅವಾಗ ಏನೇ ಕಟ್ಕೊಂಡಿರ್ಲಿ ಫ್ರೀ ಆಗ್ಬಿಡುತ್ತೆ. ಓಕೆ. ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ನಮ್ಮಲ್ಲೇ ಸಿಗುತ್ತೆ. ಮೊದ್ಲು 6 ತಿಂಗಳು ವಾರಂಟಿನೂ ಕೊಡ್ತಾ ಇದೀವಿ, ಟ್ರಾನ್ಸ್ಪೋರ್ಟೇಷನ್ ಸಹ ನಾವೇ ಕೊಡ್ತಾ ಇದೀವಿ ಸರ್. ಸರ್ 1 ಗಂಟೆಗೆ ಎಷ್ಟು ಮೇವು ಕಟಾವ್ ಮಾಡ್ಬೋದು ಸರ್ ಇದರಲ್ಲಿ? ಸರ್ ಗಂಟೆಗೆ ನೀವು ಕೇಳಿದ್ರೆ ಹಸಿ ಹುಲ್ಲಾದ್ರೆ 1 ಟನ್ ಗ್ಯಾರಂಟಿ ಮಾಡುತ್ತೆ ಸರ್. 1 ಟನ್ 1 ಟನ್ ಗ್ಯಾರಂಟಿ ಮಾಡುತ್ತೆ. ಓಕೆ. ಡ್ರೈ ಹುಲ್ಲಾದ್ರೆ 700 kg ವರ್ಗೂ ಮಾಡ್ಕೊಡುತ್ತೆ ಸರ್. ಓಕೆ. ಓಕೆ. ಮತ್ತೆ ಸಪ್ಲೈ ಯಾವ ತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ನಾವು VRL ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ತಾ ಇದೀವಿ ಸರ್. Okay. ನಿಮ್ಗೆ ಬಾಕ್ಸ್ ಪೀಸ್ ಕೊಟ್ಬಿಟ್ಟು ಮಷಿನ್ ಪ್ರಾಬ್ಲಮ್ ಕೊಡಲ್ಲ ಸರ್. ನಾನು ನೀವೇ ಫಿಟ್ಟಿಂಗ್ ಮಾಡ್ಕೊಳ್ಳಿ, ಟೂಲ್ಸ್ ಎಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿಂದಾನೆ ನಾವೇ A to Z ಫಿಟ್ಟಿಂಗ್ ಮಾಡ್ಬಿಟ್ಟು ಆ ಮಷಿನ್ಗೆ ಗ್ರೀಸಿಂಗ್ ತೋರಿಸಲ್ಲ, ಅದೇ ತರ ಗ್ರೀಸಿಂಗ್ ಮಾಡಿ ಫುಲ್ ಪ್ಯಾಕಿಂಗ್ ಮಾಡಿ. ಏನ್ ಯಾವ ತರ ಪ್ಯಾಕಿಂಗ್ ಅಂತ ಹೇಳಿದ್ರೆ ಮಷಿನ್ ನಿಮ್ಗೆ ಕಾಣಲ್ಲ, ಎಲ್ಲ ಫುಲ್ ಫಿಟ್ಟಿಂಗ್ ಇದೇ ತರ ಇರುತ್ತೆ. ಈಗ ಇದು ನೋಡಿ ಕಂಪ್ಲೀಟ್ ಫಿಟ್ಟಿಂಗ್ ಆಗಿರೋ ಮಷೀನ್ ಈ ತರ ಫಿಟ್ಟಿಂಗ್ ಮಾಡ್ಬಿಟ್ಟು ಎಲ್ಲ ಬಬಲ್ ರ್ಯಾಪ್ ಮಾಡ್ಬಿಡ್ತೀವಿ ನಾವು. ಬಬಲ್ ರ್ಯಾಪ್ ಮಾಡಿದ್ರೆ ಮಷೀನೇ ಕಾಣಲ್ಲ, ಅಷ್ಟು ಸೇಫ್ಟಿ ಆಗಿ ಒಂದ್ ಸ್ಕ್ರಾಚು ಆಗ್ಬಾರ್ದು ಆ ಟೈಪ್ ಅಲ್ಲಿ ಪ್ಯಾಕಿಂಗ್ ಮಾಡ್ಬಿಟ್ಟು VRL ಗೆ ಇಟ್ಕೊಟ್ರೆ ಇಲ್ಲಿಂದ ಸೀದಾ ನಿಮ್ ತಾಲೂಕಿಗೆ ಬಂದ್ಬಿಡುತ್ತೆ ಸರ್. ಸ್ಟಾರ್ಟಿಂಗ್ 2,000 ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕು. 2,000 ರೂಪಾಯಿ ಅಡ್ವಾನ್ಸ್ ಮಾಡಿದ್ರೆ ಸಾಕು, ಆಧಾರ್ ಕಾರ್ಡ್ ಫೋಟೋ ಕಳ್ಸಿದ್ರೆ ಸಾಕು. ಉಳ್ದಿದ್ ಪೇಮೆಂಟ್ ಕೊಟ್ಬಿಟ್ಟು ಮಷಿನ್ ನ ನೀವು ಮನೆಗ್ ತಗೊಂಡೋಗಿ ನೀವು ಏನು ಕೆಲಸ ಮಾಡಂಗಿರಲ್ಲ. ಮನೆಗ್ ತಗೊಂಡೋಗೋದು ನೋಡಿ, ಸುಮ್ನೆ ಈ ತರ ಪ್ಲಗ್ ಕೊಡ್ತೀವಿ ಸರ್. ಈ ಪ್ಲಗ್ ಕೊಡ್ತೀನಿ, ಪ್ಲಗ್ ನ ನೀವು ಇಡೋದು, ಸ್ವಿಚ್ ಚಾಲು ಮಾಡೋದು, ಕೆಲಸ ಚಾಲು ಮಾಡೋದು. ತೋರ್ಸ್ಕೊಡ್ತೀನಿ ನೋಡಿ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟಿದ್ದು. DP ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ಈಗ ಫಾರ್ವರ್ಡ್ ಮಾಡ್ತೀನಿ. ಚಾಲು ಆಯ್ತು, ಆದ್ರೂ ನ್ಯೂಟ್ರಲ್ ಇತ್ತು ಅಂತ ಹೇಳ್ಬಿಟ್ಟು ಮ್ಯಾಟ್ ಏನು ಹೊಡಿಲ್ಲ. ಆಯ್ತಾ? ಈಗ ಗೇರ್ ಹಾಕದ್ ತೋರಿಸ್ತೀನಿ ನೋಡಿ. ಗೇರ್ ಇಲ್ಲಿಂದ ಹಾಕ್ತಿವಿ. ಇದು ಶಾರ್ಟ್ ಗೆ ನಾನೀಗ ಪ್ರೆಸೆಂಟ್ ಸೆಟ್ ಮಾಡ್ತೀನಿ ನೋಡಿ. ಶಾರ್ಟ್ ಗೆ ಗೇರ್ ಸೆಟ್ ಆಯ್ತು. ಈಗ ಮಷಿನ್ ಚಾಲು ಮಾಡ್ತೀನಿ. ಇದು ಫಾರ್ವರ್ಡ್ ಗೆ. ನೋಡಿ ಇಲ್ಲೇ ಆಫ್ ಮಾಡ್ಕೊಳ್ಬಹುದು. ಪ್ರತಿ ಸಲ DP-ಗೂ ಮುಟ್ಟೋದೇನು ಅವಶ್ಯಕತೆ ಇಲ್ಲ. ಈಗ ಫಾರ್ವರ್ಡ್ ಅಂದ್ರೆ ಕೆಲಸ ಮಾಡಿ ತೋರ್ಸಕ್ಕೆ ಮೂವ್ಮೆಂಟ್ ಗೆ ತೋರಿಸ್ದೆ, ಇಲ್ಲಿಂದಾನೆ ಆಫ್ ಆಗಿದೆ. ರಿವರ್ಸ್ ಇದೇ ಸ್ವಿಚ್ ಅಲ್ಲಿ ರಿವರ್ಸ್ ಮಾಡ್ಕೊಂಡ್ರೆ ರಿವರ್ಸ್ ಸರ್. ಈಗ ನೋಡಿ ರಿವರ್ಸ್. ಈ ತರ ಫಾರ್ವರ್ಡ್ ಮತ್ತೆ ರಿವರ್ಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ. ರೈತರಿಗೆ ತುಂಬಾ ಅನುಕೂಲ ಆಗ್ಲಿ, ಅವ್ರಿಗೆ ಕೆಲಸ ಮಾಡಕ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಿಸ್ಟಮ್ ಅನ್ನು ಮಾಡ್ಕೊಡ್ತಾ ಇದೀವಿ ಸರ್. ಈಗ ಪ್ರಾಕ್ಟಿಕಲ್ ಆಗಿ ಒಂದು ವಿಡಿಯೋ ತೋರಿಸ್ಬಿಡೋಣ, ಯಾವ ತರ ಕಟಿಂಗ್ ಮಾಡುತ್ತೆ, ಏನ್ ಸ್ಪೀಡ್ ಅಲ್ಲಿ ಮಾಡುತ್ತೆ, ಮತ್ತೆ ಏನ್ ಸ್ಲೈಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಲೈವ್ ಡೆಮೋ ಆಗ್ಬಿಟ್ಟು. ಈಗ ಈ ಮಷಿನ್ ನಾನು ಶಾರ್ಟ್ ಗೇರ್ ಗೆ ಇಟ್ಟಿದ್ದೀನಿ, ಅಂದ್ರೆ ಸಣ್ಣ ಕಟಿಂಗ್ ಗೆ ಇಟ್ಟಿದ್ದೀನಿ. ಫಾರ್ವರ್ಡ್ ಮಾಡ್ಬಿಟ್ಟು ನಿಮ್ಗೆ ಕೆಲಸ ಯಾವ ತರ ಮಾಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಈಗ ನೋಡಿ ಈ ತರ ಫಾರ್ವರ್ಡ್ ಗೆ ನೋಡಿ ಮಾಡಿದೀನಿ ಅಷ್ಟೇ. ಎಲೆ ಕಂಡೀಷನ್ ನೋಡಿ ಸರ್ ಹೆಂಗಿದೆ. ಎಲೆ ಕಂಡೀಷನ್ ನೋಡಿ ಹೆಂಗ್ ಮಾಡ್ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ. ಈ ತರ ಅರ್ಧ ಇಂಚ್ಗೆ ಶಾರ್ಟ್ಗೆ ಅಂತ ಹೇಳಿದಲ್ಲ ನೋಡಿ, ಅರ್ಧ ಇಂಚ್ಗೆ ಒಂದೊಂದು ಎಲೆ ಕಟ್ ಆಗಿದೆ ಅಂತ ಹೇಳಿದ್ರೆ ಕಡ್ಡಿನೂ ಸಹ ನಿಮ್ಗೆ ಹಂಗೆ ಮಾಡ್ಕೊಡುತ್ತೆ. ಇನ್ನ ಲಾಂಗ್ ಹಾಕೊಂಡ್ರೆ 2 ಇಂಚಲ್ಲಿ ಬರುತ್ತೆ ನೋಡಿ. ಇಲ್ಲಿ ಈ ತರ ಮಾಡ್ಕೊಡುತ್ತೆ ಸರ್. ನೋಡಿ ಈಗ ಶಾರ್ಟ್ ಕಟಿಂಗ್ ಅಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದೀನಿ. ಲಾಂಗ್ ಕಟಿಂಗ್ ಅಲ್ಲಿ ಏನ್ ಸೈಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದ್ಸಲಿ ತೋರಿಸ್ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಬಿಡೋಣ ಸರ್. ನೋಡಿ ಲಾಂಗ್ ಕಟಿಂಗ್ ಈಗ ಸಿಂಪಲ್ ಆಗಿ ಗೇರ್ ಶಿಫ್ಟ್ ಮಾಡ್ತಾರೆ. ಇದು ಲಾಂಗ್ ಕಟಿಂಗ್ ಗೆ ಗೇರ್ ಶಿಫ್ಟ್ ಆಗೋಯ್ತು. ಈಗ ನೋಡಿ ಚಾಲು ಮಾಡ್ತಾರೆ. ಇದು ಫಾರ್ವರ್ಡ್ ಮತ್ತೆ ರಿವರ್ಸ್ ಅಂದೆಲ್ಲ DP ಆನ್ ಆಯ್ತು. ಈಗ ಫಾರ್ವರ್ಡ್ ಗೆ ಚಾಲು ಮಾಡ್ತಾರೆ. ಚಾಲು ಮಾಡ್ಕೊಳ್ಳಿ. ಶಾರ್ಟ್ ಕಟಿಂಗು ತೋರಿಸ್ಕೊಟ್ಬಿಟ್ಟಿದೀನಿ, ಲಾಂಗ್ ಕಟಿಂಗು ತೋರಿಸ್ಕೊಟ್ಬಿಟ್ಟಿದೀನಿ. ಇದ ರಿವರ್ಸ್ ಇಂದು ಏನ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ.
ಜಾಸ್ತಿ ಮೇವು ತಗೊಂಡಿದ್ದೀನಿ ಕೈಯಲ್ಲಿ, ಆದ್ರೂ ಇದು ಸ್ಟಕ್ ಆಗಲ್ಲ. ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ನಾನೇ ಸ್ಟಾಪ್ ಮಾಡ್ಬಿಟ್ಟು ರಿವರ್ಸ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ ಸರ್. ಈ ವಿಡಿಯೋದ್ರಲ್ಲೇ ತೋರಿಸ್ಕೊಳಕ್ಕೆ ನೋಡಿ. ಫಾರ್ವರ್ಡ್ ಅಲ್ಲಿ ಆನ್ ಮಾಡಿದ್ದೀನಿ ನೋಡಿ, ನಾನೇ ಆಫ್ ಮಾಡಿದ್ದೀನಿ. ಈಗ ಏನಾಯ್ತು, ಇದು ಜಾಮ್ ಆಯ್ತು. ಆ ಸಿಚುವೇಶನ್ ಅಲ್ಲಿ ಇದೆ, ಇದು ಏನಾಗಿದೆ, ಮೇವು ಜಾಮ್ ಆಗಿದೆ, ಆ ಸಿಚುವೇಶನ್ ಅಲ್ಲಿ ಇದೆ. ಸಿಂಪಲ್ ಆಗಿ ನೋಡಿ ಯಾವ ತರ ರಿಲೀಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಸುಮ್ನೆ ನೋಡಿ ರಿವರ್ಸ್ ಆನ್ ಮಾಡ್ಕೊಂಡು ಈಗ ಮತ್ತೆ ಸ್ಟಾಪ್ ಮಾಡ್ಬಿಟ್ಟು ನಾನು ಈಗ 2.5 ಇಂಚ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ. 2.5 ಇಂಚ್ಗೆ ಕಟಿಂಗ್ ಆಗಿದೆ ಸರ್. ನೋಡಿ ಈ ತರ 2.5 ಇಂಚ್ಗೆ ಎಲೆಗಳೆಲ್ಲ ಸಾಫ್ಟ್ ಆಗಿ ನಿಮ್ಗೆ ನೋಡಿ. ಈಗ ನೋಡಿ 2 ಇಂಚ್ ಅಲ್ಲಿ ಕಟಿಂಗ್ ಬಂದಿದೆ. ಕಡ್ಡಿನೂ ಸಹ ನಿಮ್ಗೆ 2 ಇಂಚ್ ಅಲ್ಲಿ ನೋಡಿ ಈ ತರ ನಿಮ್ಗೆ ಇದು ಕುರಿ ಮತ್ತೆ ದನ ಎರಡಕ್ಕೂ ಸೂಟೇಬಲ್ ಸರ್. ಇದು 2 ಇಂಚ್ ಅಲ್ಲಿ ಕಟಿಂಗ್ ಬಂದಿದೆ ನೋಡಿ. ಯಾವ ತರ ಬಂದಿದೆ, ಕಡ್ಡಿ ಮಾತ್ರ ಅಲ್ಲ, ಹುಲ್ಲು ಸಹ ನಿಮ್ಗೆ ಕ್ಲೀನ್ ಆಗಿ ಕಟಿಂಗ್ ಬಂದಿದೆ ನೋಡಿ ಸರ್. ಒಂದ್ ಎಲೆನೂ ಬಿಟ್ಕೊಟ್ಟಿಲ್ಲ. ಈ ಮಷಿನ್ಗೆ ಬೆಸ್ಟ್ ಸರ್ಪ್ರೈಸಿಂಗ್ ಪ್ರೈಸ್ ಏನಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಮೋಟರ್ ಸಮೇತ 27,000 ರೂಪಾಯಿ ಸರ್. 27,000 ರೂಪಾಯಿಗೆ ಈ ಮಷೀನ್ ಮೋಟರ್ ಸಮೇತ ನಿಮ್ ಆಲ್ ಓವರ್ ಕರ್ನಾಟಕ ತಾಲೂಕುವರೆಗೂ ಕಳ್ಸಿಕೊಡ್ತಾ ಇದೀವಿ. 6 ತಿಂಗಳು ವಾರಂಟಿ ಸಮೇತ ಇರುತ್ತೆ. ಮತ್ತೆ ಫುಲ್ ಫಿಟ್ಟಿಂಗ್ ಕಳ್ಸಿಕೊಡ್ತೀವಿ. ರಿವರ್ಸ್ DP ವೈರ್ ಸಮೇತ ಎಲ್ಲ ಕಂಪ್ಲೀಟ್. ಜಸ್ಟ್ ನೀವು ಪ್ಲಗ್ ಅಂಡ್ ಪ್ಲೇ ಅಂದ್ರೆ ಈ ವೈರು ಕೊಟ್ಬಿಡ್ತೀವಿ ನಾವೇ. ನೀವು ಏನ್ ಮಾಡ್ಬೇಕು, ಗೋಡೆ ಕೊಟ್ಬಿಟ್ಟು ಕೆಲಸ ನೀವು ಸ್ವಿಚ್ ಗಳು ಆನ್ ಮಾಡ್ಕೊಂಡು ಕೆಲಸ ಚಾಲು ಮಾಡ್ಕೊಳ್ಬೇಕು. 27,000 ರೂಪಾಯಿಗೆ ಎಲೆಕ್ಟ್ರಿಕ್ ಮೋಟರ್ ಮೇಲೆ ನಿಮ್ ತಾಲೂಕುವರೆಗೂ ಡೆಲಿವರಿ ಫ್ರೀ ಇರುತ್ತೆ. ಎಲ್ಲ ಫಿಟ್ಟಿಂಗ್ ಮಾಡ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಬಿಟ್ಟು ನಿಮ್ ತಾಲೂಕುವರೆಗೂ ಕಳ್ಸಿಕೊಡ್ತೀವಿ. ಪೆಟ್ರೋಲ್ ಇಂಜಿನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿಗೆ ಸಿಗುತ್ತೆ. ಪೆಟ್ರೋಲ್ ಇಂಜಿನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಮೋಟರ್ ತಕ್ಕೊಳ್ತೀವಿ, ಪೆಟ್ರೋಲ್ ಇಂಜಿನ್ ಸೆಟ್ ಮಾಡ್ಕೊಡ್ತೀವಿ, 25,000 ರೂಪಾಯಿ ಕೊಡ್ತೀವಿ ಸರ್. ಅದು ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ. ನಿಮ್ ತಾಲೂಕುವರೆಗೂ ನಾವು ಕಳ್ಸಿಕೊಡ್ತೀವಿ. 6 ತಿಂಗಳು ವಾರಂಟಿ ಅದಕ್ಕೂ ಇರುತ್ತೆ, ಪೆಟ್ರೋಲ್ ಇಂಜಿನ್ಗೂ ಇರುತ್ತೆ. ಮಷೀನ್ ಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋದ್ರಲ್ಲಿ ನಿಮ್ಗೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಏನಾದ್ರೂ ನಿಮ್ ಕಡೆಯಿಂದ ಪ್ರಶ್ನೆ ಇದ್ರೆ ಪ್ರಶ್ನೆ ಮಾಡಿ, ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಮಾಡೋಣ. ಸೆಟ್ ಆಯ್ತು ಅಂತ ಹೇಳಿದ್ರೆ ಅಡ್ವಾನ್ಸ್ ಮಾಡಿ ನಾವು ನಿಮ್ ತಾಲೂಕುವರೆಗೂ ಕಳ್ಸಿಕೊಡೋಣ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.